ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಯೋತಿ ಸೋನಿ ಕನ್ನಡ ವ್ಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಚೆನ್ನಾಗಿದ್ದೀವಿ. ಇದು ಮುಟ್ಟಿದ್ರೆ ಗಿಡ ಅಂತಾರೆ, ಅಂದರೆ ಇಂಗ್ಲೀಷಲ್ಲಿ ಟಚ್ ಪ್ಲ್ಯಾಂಟ್ ಅಂತಲೂ ಕರೀತಾರೆ. ಇದಕ್ಕೆ ನಾಚುವ ಗಿಡ ಅಂತಲೂ ಕರೀತಾರೆ. ಯಾಕಂದರೆ ಇದು ಮುಟ್ಟಿದ್ರೆ ತಕ್ಷಣ ಫುಲ್ ನೋಡಿ ಹೆಂಗಾಗುತ್ತೆ, ಒಂಥರ ಒಳಗಡೆ ಹೋಗ್ಬಿಡುತ್ತೆ ಎಲೆ ಎಲ್ಲ. ಇದರಿಂದ ತುಂಬಾ ಯೂಸ್ ಇದೆ. ಪೈಲ್ಸ್ ಆಗಿರೋರು ಇದನ್ನು ಕುದಿಸ್ಬಿಟ್ಟು ನೀರಲ್ಲಿ ಕುತ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿದೆ ಇದರಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಫುಲ್ ನೋಡಿ. ನಾನು ಫ್ರಿಜ್ಜಲ್ಲಿ ತರಕಾರಿ ಇಡೋಕ್ಕೆ ಬಾಕ್ಸ್ನ ಆರ್ಡ್ರ್ ಮಾಡಿದ್ದೆ. ಈ ಬಾಕ್ಸ್ನ ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ, ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ನೋಡಿ ನನ್ನ ಮಗ ಓಪನ್ ಮಾಡ್ತಿದ್ದಾನೆ. ಏನಾದ್ರು ಬಂದರೆ ಅವ್ರಿಗೆ ಓಪನ್ ಮಾಡೋದಂದರೆ ತುಂಬ ಖುಷಿ ಇಬ್ಬರಿಗೂ, ಅವಳಿಗೂ ಅಷ್ಟೇ ಅವನಿಗೂ ಅಷ್ಟೇ. ತುಂಬ ತಿನ್ನಾಗೈತೆ, ಪರವಾಗಿಲ್ಲ. ರೇಟು ಕಡಿಮೆ ಇತ್ತಲ್ವ, ಪರವಾಗಿಲ್ಲ. ಈ ಥರ ಕೊಟ್ಟಿದ್ದಾರೆ. ತರಕಾರಿ ಕೆಡದೆ ಇರೋದಕ್ಕೆ, ಅಂದರೆ ನೀರೇನಾದರೂ ಬಿದ್ದರೆ ಇದರೊಳಗಡೆ ಹೋಗುತ್ತೆ. ಚೆನ್ನಾಗಿದೆ, ಸ್ವಲ್ಪ ತೆಳುವಾಗಿದೆ ಅಷ್ಟೆ. ಈ ಥರ ಇದೆ. ಹೇಗೆ ಅನ್ನಿಸ್ತು ಈ ಪ್ರಾಡಕ್ಟು ಕಮೆಂಟ್ ಮಾಡಿ. ನೋಡಿ, ನನ್ನ ಮಗಳು ಫೇಸ್ ಮಾಸ್ಕ್ ಮಾಡಿದ್ದಾಳೆ. ಮನೇಲಿ ಇನ್ನೇನು ಸಮ್ಮರ್ ವೆಕೇಷನಲ್ಲಿ ತುಂಬ ಗಲಾಟೆ ಮಾಡ್ತಿರ್ತಾರೆ. ಈ ಥರ ನಾವೇನಾದರೂ ಅವ್ರಿಗೆ ಆ್ಯಕ್ಟಿವಿಟಿ ಕೊಟ್ಟರೆ ಇಂಟ್ರೆಸ್ಟಿಂದ ಮಾಡ್ತಾರೆ. ಅದರಲ್ಲೂ ಸ್ಪೆಷಲಿ ನನ್ನ ಮಗಳಿಗೆ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ. ಡ್ರಾಯಿಂಗ್ ಮಾಡ್ತಿದ್ದಾಳೆ. ಹೇಗಾಗಿದೆ ಕಮೆಂಟ್ ಮಾಡಿ ಎಲ್ಲರೂ. ಆಲ್ರೆಡಿ ಅವಳಿಗೆ ಈ ಥರ ಫೇಸ್ ಮಾಸ್ಕ್ ಮಾಡೋದನ್ನು ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದರು. ಮತ್ತೆ ಅದನ್ನೇ ಮಾಡ್ತೀನಿ ಅಮ್ಮ ಅಂದ್ಲು. ಆಯಿತು ಸರಿ ಮಾಡಮ್ಮ ಅಂದಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಲ್ವಾ, ತುಂಬಾ ಚೆನ್ನಾಗಾಗಿತ್ತು. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ ಮತ್ತು ತುಂಬ ಇಷ್ಟಪಟ್ಟು ಮಾಡಿದ್ದಾರೆ. ನೋಡಿ, ಭುವನು ಫ್ಲ್ಯಾಗ್ದು ಡಿಸೈನು ಡ್ರಾ ಮಾಡಿ ಅದಕ್ಕೆ ಪೇಂಟ್ ಮಾಡ್ತಾ ಇದ್ದಾನೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಫ್ಲ್ಯಾಗ್ ಡಿಸೈನು. ಈ ಥರ ಏನಾರು ಕ್ರಿಯೇಟಿವಿಟಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ನಮ್ಮ ಸೋನು ಕೈಯಿಂದ ರೆಡಿ ಮಾಡಿರೋದು. ಅಂದರೆ ಅವಳು ಮಟ್ರಿಲ್ ಇಟ್ಕೊಳ್ಳೋಕ್ಕೆ, ಒಂದು ಐಟಮ್ ಇಟ್ಕೊಳ್ಳೋಕ್ಕೆ ಯಾವ ಥರ ರೆಡಿ ಮಾಡಿದ್ದಾಳೆ ನೋಡಿ. ಇದು ರಟ್ಟಿನ ಬಾಕ್ಸಿಂದ ರೆಡಿ ಮಾಡಿದ್ದಾಳೆ, ಅವಳೇ ರೆಡಿ ಮಾಡಿದ್ದಾಳೆ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ಹೇಗಾಗಿದೆ. ಇನ್ನೇನು ನಮ್ಮ ತಮ್ಮನ ಮದುವೆ ತಯಾರಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ರೆ ನಾವು ಅದ್ರಲ್ಲಿ ಬ್ಯುಸಿ ಆಗಿಬಿಡ್ತೀವಿ. ಊರಿಗೆ ಹೋಗೋಷ್ಟರಲ್ಲಿ ನಾನು ಒಂದು ಸತಿನ ಫ್ರಿಜ್ನ ಕ್ಲೀನ್ ಮಾಡ್ತೀನಿ. ಅದನ್ನು ಹೇಗೆ ಕ್ಲೀನ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಈ ಥರ ಎಲ್ಲ ಐಟಮ್ ಇಟ್ಕೊಂಡಿದೆ. ನಾವು ಎಷ್ಟು ಸರ್ತಿ ಕ್ಲೀನ್ ಮಾಡಿದ್ರು ಮತ್ತೆ ಫ್ರಿಜ್ಜು ಐಟಮ್ ಎಲ್ಲ ಗಲೀಜು ಆಗೇ ಆಗುತ್ತೆ. ಅದಕ್ಕೆ ನಾನು ವಾರಕ್ಕೆ ಒಂದು ಸತಿ 15 ದಿವಸಕ್ಕೊಂದು ಸತಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ನೋಡಿ, ಬಟ್ಟೆ ಮಷಿನ್ಗೆ ಹಾಕಿದ್ದೀನಿ. ನನಗೆ ಡೈರೆಕ್ಟ್ ಕನೆಕ್ಷನ್ ಕೊಡೋಕ್ಕೆ ಜಾಗ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಬಟ್ಟೆನ ಕಟ್ಬಿಟ್ಟು ಬಕೆಟಿಗೆ ಇಟ್ಟಿರ್ತೀನಿ. ನೋಡಿ, ಪೈಪ್ ಕನೆಕ್ಷನ್ ಇಲ್ಲ ಹಾಕಿದ್ದೀನಿ. ನಿಮ್ಮ ಮನೇಲೂ ಎಲ್ಲರ ಮನೇಲೂ ಇದೇ ಥರ ಇದೆಯಾ? ಯಾರ ಮನೇಲಿ ಈ ಥರ ಇದೆ ಕಮೆಂಟ್ ಮಾಡಿ ನನಗೆ. ಏನಪ್ಪ ಹೀಗೆ ಇಟ್ಟಿದ್ದಾರೆ ಅಂದ್ಕೋಬೇಡಿ. ಯಾಕಂದರೆ ನಾನು ಕಾಳುಗಳೆಲ್ಲ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅಂದರೆ ನಮ್ಮಮ್ಮ ಊರಿಂದ ಕಳಿಸಿರ್ತಾರಲ್ವ, ಅದನ್ನು ಜಾಸ್ತಿ ದಿವಸ ಇಟ್ಕೊಂಡು ನಾನು ಯೂಸ್ ಮಾಡ್ಕೊಳ್ತೀನಿ. ಹೊರಗಡೆ ಇಟ್ಟರೆ ಹುಳ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲೇ ಇಡ್ತೀನಿ. ಫ್ರೆಂಡ್ಸ್ ನೋಡಿ, ಇದನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಫ್ರಿಜ್ಜನ್ನ ಕ್ಲೀನ್ ಮಾಡಬೇಕಾದ್ರೆ ಯಾವಾಗಲೂ ಆಫ್ ಮಾಡಿ. ಯಾಕಂದರೆ ನಾವು ಮುಚ್ಚೋದು ತೆಗೆಯೋದು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಕೂಲಿಂಗು ಪ್ರೆಷರ್ ಹಾಳಾಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಮಕ್ಕಳಿರೋ ಮನೇಲಿ ಈ ಥರ ಎಲ್ಲ ಐಟಮ್ ಇದ್ದೇ ಇರುತ್ತೆ. ಏನೋ ಅಂದ್ಕೋಬೇಡಿ, ಮಕ್ಕಳಿರೋ ಮನೆ ಅಂದರೆ ಹಿಂಗೇನೆ, ಮಕ್ಕಳು ಗಲೀಜು ಮಾಡೇ ಮಾಡ್ತಾರೆ. ನಾವೆಷ್ಟೇ ಫ್ರಿಜ್ ಕ್ಲೀನಾಗಿಟ್ಟರು ಮತ್ತೆ ಗಲೀಜಾಗೇ ಆಗುತ್ತೆ. ನೋಡಿ, ಫ್ರಿಜ್ ಕವರು ನನಗೆ ಕೇಳ್ತಾಯಿದ್ರು ಕೆಲವೊಬ್ಬರೆಲ್ಲ, ಎಲ್ಲಿಂದ ತಂದ್ರಿ, ಹೇಗೆ ಯೂಸ್ ಮಾಡೋದು ಅದನ್ನು ಅಂತ. ನಿಮಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ತೊಗೊಂಬಂದು ಆಲ್ರೆಡಿ 1 ಇಯರ್ ಆಗಿದೆ. ಇನ್ನೂ ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ಇನ್ನೊಂದು ನಾವು ಯೂಸ್ ಮಾಡೋ ಥರ ಇರುತ್ತೆ ಫ್ರೆಂಡ್ಸ್. ನಾವು ಯೂಸ್ ಹೇಗೆ ಮಾಡ್ತೀವಿ ಆ ಥರ ಇರುತ್ತೆ. ನೋಡಿ, ನಾನು ಈ ಥರನ ತೊಗೊಂಬಂದಿದ್ದೀನಿ. ಇದು ನನ್ನ ಅಂಗಡಿಲೇ ತಂದಿದ್ದು, ಚೆನ್ನಾಗಿದೆ.
ಫ್ರಿಜ್ಜಲ್ಲಿ ನೋಡಿದ ತಕ್ಷಣ ಒಂಥರ ಕಲರ್ಫುಲ್ ಆಗಿರಲಿ, ನೋಡೋಕ್ಕೆ ಚೆನ್ನಾಗಿರಲಿ ಅಂತ ನಾನು ಫ್ರೂಟ್ಸ್ಗಳದ್ದು ಮತ್ತು ತರಕಾರಿಗಳದ್ದು ಡಿಸೈನ್ ಇರೋ ಕವರ್ ತೊಗೊಂಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಇನ್ನೂ ವೆರೈಟಿ ಡಿಸೈನ್ ಸಿಗುತ್ತೆ ನಿಮಗೆ. ಆನ್ಲೈನಲ್ಲಾದರೂ ತೊಗೋಬೋದು ಅಥವಾ ಅಂಗಡಿಲಾದರೂ ತೊಗೋಬೋದು. ಇನ್ನೊಂದು ಹೇಳಬೇಕು ಅಂದರೆ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಆದರೂ ಒಂದು ವಸ್ತುನ. ಇದನ್ನು ನಾನು ಅಂಗಡಿಲೇ ತೊಗೊಂಡೆ, ತುಂಬ ಕಡಿಮೆ ರೇಟ್ಗೆ ತೊಗೊಂಡೆ. ತುಂಬ ದಿವಸ ಆಯ್ತಲ್ವ, ನನಗೆ ಮರ್ತೋಗಿದೆ. ಫ್ರೆಂಡ್ಸ್ ನೋಡಿ, ನನ್ನ ಫ್ರಿಜ್ಜು ಅಷ್ಟೊಂದು ಗಲೀಜಾಗಿಲ್ಲ, ಸ್ವಲ್ಪ ಲೈಟಾಗಿ ಕಾಣ್ತಾ ಇದೆ ಅಷ್ಟೇ. ಬಿಟ್ಟರೆ ಎಲ್ಲೂ ಅಷ್ಟೊಂದು ಗಲೀಜಿಲ್ಲ, ಯಾಕಂದರೆ ನಾನು ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಲ್ವ, ಸೊ ಅದಕ್ಕೋಸ್ಕರ ಅಷ್ಟೊಂದು ಗಲೀಜಿಲ್ಲ. ಫ್ರಿಜ್ಜನ್ನ ಕೆಲವೊಬ್ಬರಿಗೆ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ರಿಗೂ ಹೆಲ್ಪ್ ಆಗಲಿ ಅಂತ. ನೋಡಿ, ನಾನು ಫಸ್ಟು ಡ್ರೈ ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಬರ್ತೀನಿ. ಯಾವಾಗಲೂ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಮಾತ್ರ ನಾವು ಹಸಿ ಬಟ್ಟೆಯಿಂದ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ನಾವು ಯಾವಾಗಲೂ ರೆಗ್ಯುಲರಾಗಿ ವಾರಕ್ಕೊಂದು ಸತಿ ಅದು ಕ್ಲೀನ್ ಮಾಡ್ತಾಯಿದ್ರೆ, ಡ್ರೈ ಬಟ್ಟೆಯಿಂದ ಕ್ಲೀನ್ ಮಾಡಿದ್ರೆ ಫ್ರಿಜ್ಜು ಚೆನ್ನಾಗಿರುತ್ತೆ ಮತ್ತು ಶೈನಿಂಗ್ ಆಗಿರುತ್ತೆ. ನಾವು ಪದೇ ಪದೇ ಒದ್ದೆ ಬಟ್ಟೆಯಿಂದ ಕ್ಲೀನ್ ಮಾಡೋದಾದರೆ ಶೈನಿಂಗು ಹೋಗುತ್ತೆ ಸ್ವಲ್ಪ ಅದರದ್ದು. ಅಷ್ಟೊಂದು ಗಲೀಜಾಗಿಲ್ಲ ನನ್ನ ಫ್ರಿಜ್ಜು, ಯಾಕಂದರೆ ಅವಾಗವಾಗ ಕ್ಲೀನ್ ಮಾಡ್ತಿರ್ತೀನಲ್ವ. ಎಲ್ಲರೂ ಫ್ರಿಜ್ ಯೂಸ್ ಮಾಡೋದು, ಎಲ್ರಿಗೂ ಫ್ರಿಜ್ ಯೂಸ್ ಮಾಡೋದು ಗೊತ್ತಿರುತ್ತೆ. ಫ್ರಿಜ್ ಇದ್ದೇ ಇರುತ್ತೆ ಎಲ್ಲರ ಮನೇಲೂ, ಬಟ್ ಕೆಲವೊಬ್ರಿಗೆ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಫ್ರಿಜ್ ಹೇಗೆ ಯೂಸ್ ಮಾಡಬೇಕು ನೋಡಿ ಹೇಗೆ ಕಾಣ್ತಾ ಇದೆ. ಇವಾಗ ಡ್ರೈ ಬಟ್ಟೆಯಿಂದಾನೇ ಕ್ಲೀನ್ ಮಾಡಿರೋದು ನಾನು, ಎಲ್ಲೂ ಒಂಚೂರು ಕೊಳೆ ಇಲ್ಲ. ನೋಡಿ, ತರಕಾರಿ ಎಲ್ಲ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅಂದರೆ ಯಾವುದೇ ತರಕಾರಿ ಹಾಳಾದರೂ ಡಬ್ಬಿ ಮಾತ್ರ ಗಲೀಜಾಗುತ್ತೆ, ಬಿಟ್ಟರೆ ಯಾವುದೇ ಫ್ರಿಜ್ ಆಗಲಿ ಯಾವುದೇ ಐಟಮ್ ಆಗಲಿ ಗಲೀಜಾಗಲ್ಲ. ನೋಡಿ, ಈ ಥರ ಐಟಮ್ ಹಾಕ್ಕೊಂಡಿದ್ದೀನಿ. ಈ ಥರ ಐಟಮ್ ಹಾಕಿ ಇಟ್ಕೊಂಡಿದ್ದೀನಿ. ಯಾವುದೇ ರೀತಿ ತರಕಾರಿ ಕೊಳ್ತಿದ್ರೆ ಅಥವಾ ಹಾಳಾಗಿದ್ದರೆ ಯಾವುದೇ ಗಲೀಜಾಗಲ್ಲ. ನೋಡಿ, ಆದರೆ ಒಳಗಡೆನೇ ಗಲೀಜಾಗುತ್ತೆ. ಇದೊಂದು ಬಾಕ್ಸ್ ಮಾತ್ರ ತೆಗೆದು ಕ್ಲೀನ್ ಮಾಡಿದ್ರೆ ಮುಗೀತು. ಈ ಥರ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಜೋಡಿಸ್ಕೊಂಡಿದ್ದೀನಿ. ನೀಟಾಗಿ ಕಾಣುತ್ತೆ ಅಲ್ವಾ? ಯಾವುದೇ ಐಟಮ್ ಆದರೂ ಆರಾಮಾಗಿ ತಗೋಬೋದು. ನೋಡಿ, ಕೆನೆ ತೆಗ್ದಿಟ್ಟಿದ್ದೀನಿ, ಬೆಣ್ಣೆ ತೆಗಿಬೇಕು ಅಂತ. ಇನ್ನೂ ತೆಗ್ದಿಲ್ಲ, ತೆಗಿತೀನಿ ನಾಳೆ ಅಥವಾ ನಾಳಿದ್ದು. ಹೇಗೆ ಕಾಣ್ತಾ ಇದೆ ಇವಾಗ? ಫ್ರಿಜ್ಜೆಲ್ಲ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ತುಂಬಾ ಸ್ಪೇಸ್ ಹಿಡಿದ್ಬಿಟ್ಟಿತ್ತು, ಇವಾಗೆಲ್ಲ ಸ್ಪೇಸ್ ಕಡಿಮೆ ಆಯಿತು, ಜಾಗನೂ ಕಡಿಮೆ ಅನ್ನಿಸ್ತಾ ಐತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಎಲ್ಲ ಇವಾಗ ಜೋಡಿಸ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಫ್ರಿಜ್ಜು? ನೀಟಾಗಿ ಕಾಣ್ತಾ ಇದೆಯಲ್ಲ? ನೋಡಿ, ಈ ಕಡೆನೂ ಐಟಮ್ ಅಷ್ಟೇ, ಕವರ್ಗಳು. ಆದಷ್ಟು ಬೇಗ ನಮ್ಮ ತಮ್ಮನ ಮದುವೆಯ ವೀಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್.